ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂದ್ರೂ ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಆ್ಯಂಡ್ ಭಾಳಷ್ಟು ಜನ ಲೈಕ್ ವಿಡಿಯೋ ಮಾಡಬೇಡ್ರಿ ಅಕ್ಕ, ವ್ಲಾಗ್ ಡೈಲಿ ರುಟೀನ್ ಸೇಮ್ ಆಗ್ತೈತಿ ಅಂತ ನೀವೇ ಹೇಳಿದ್ರಿ. ಅದ್ರ ಸಲುವಾಗಿ ಅದಾದಮೇಲೆ ನಾ ಹೇಳಿದ್ದೇನಪ್ಪ ಅಂತಂದ್ರೆ, ಸರಿ ಆಯ್ತು ತಗೋರಿ ಮಾಡಂಗಿಲ್ಲ, ಆ್ಯಂಡ್ ವಾರಕ್ಕೆ 2-3 ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ನೀವು 90% ಜನ ಅಕ್ಕ ನೀವು ಹೆಂಗೆ ಮಾಡಿರಿ, ಡೈಲಿ ವ್ಲಾಗ್ ಮಾಡಿರಿ, ಆ್ಯಂಡ್ ನೋಡ್ಬೇಕು ಅನಿಸ್ತೈತಿ, ಆ್ಯಂಡ್ ನಿಮ್ಮ ಮಾತು ಕೇಳ್ಬೇಕು ಅನಿಸ್ತೈತಿ, ಆ್ಯಂಡ್ ಹೆಂಗಾದರೂ ಏನಾದರೂ ಮಾಡಿರಿ, ಡೈಲಿ ರುಟೀನ್ ಮಾಡಿರಿ, ಬಟ್ ಸಪ್ರೇಟ್ ಬೇರೆ ವೆರೈಟೀಸ್ ಆಫ್ ಫುಡ್ಸ್ ರೆಸಿಪಿ ತೋರಿಸ್ರಿ ಅಂತ ಹೇಳಿದ್ರಿ. ಸೊ 2-3 ದಿನ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡತ್ತೇನೆ ವಿಡಿಯೋ, ಇವತ್ತು ವ್ಲಾಗ್ ಮಾಡತ್ತೇನೆ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ನಮ್ಮ ಮೇಲೆ. ಈಗ ಎಲ್ಲನೂ ಕೆಲಸ ಮುಗಿತು, ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜಾನೂ ಆಯಿತು, ಎಲ್ಲನೂ ಆಯಿತು. ಒಗ್ಯಾನಷ್ಟೇ ಬಾಕಿ ಅದಾವು. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋ ಹಂಗೆ ಆಮೇಲೆ ಒಗಿತೀನಿ. ಬಿಕಾಸ್ ಇಲ್ಲೇ ಕೈ ಒಂದಿಟ್ಟು ಸುಟ್ಟೈತೆ ನಾನು. ಇದು ಇಲ್ಲೇ ಐತೆ ನೋಡ್ರಿ, ಇದು ಮತ್ತು ಇದು ಅದೇನಾಗೈತಿ, ಹಂಚ ಆರೈತೆ ಅಂಥೇಳಿ ಹಿಂಗೆ ಹಿಡಿಯಾಕೆ ಹೋದ್ನಿ, ಅದು ಇನ್ನೂ ಫುಲ್ ಸುಡಾದಿತ್ತು. ಸೊ ಅದ್ರ ಸಲುವಾಗಿ ನಾರ್ಮಲ್ ಅದು ಆಗ್ತಿರ್ತೈತಿ, ಆಗ್ಬಾರ್ದು ಬಿಡ್ರಿ, ಅಷ್ಟೇನು ಒಂದು ಸ್ವಲ್ಪ ಪೇನ್ ಆಗ್ತೈತೆ ಅಷ್ಟೇ, ಅದು ಬಿಟ್ಟರೆ ಮತ್ತು ಇನ್ನೇನೂ ಇಲ್ಲ. ಆ್ಯಂಡ್ ಏನಪ್ಪ ಅಂತಂದ್ರೆ, ಸೂರ್ಯ ಬಂದಮೇಲೆ ನಾಷ್ಟ ಮಾಡೋಣ ಅಂತ. ನಾಷ್ಟ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲನೂ ಪ್ರತಿಯೊಂದು ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಇವತ್ತು ನಾವು ಎಲ್ಲೋ ಹೊಂಟೇವಿ. ಸೊ ಎಲ್ಲಿ ಹೋಗತ್ತೀವಿ ಅಂಥೇಳಿ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ. ಆ್ಯಂಡ್ ನಾನು ನಿಮಗೆ ಮೇನಾಗಿ ಹೇಳೋದು ಅಂತ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ನಮಗೆ ಸಪೋರ್ಟ್ ಮಾಡತ್ತಿರೋದಕ್ಕೆ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಾಗ ವ್ಲಾಗ್ದಾಗ ಅಕ್ಕ ನೀವು ನಾನ್ ವೆಜ್ ನಿಮ್ಮ ಮನ್ಯಾಗ ಮಾಡಿದ್ದೀರಿ ಹಂಗೆ ಹಿಂಗೆ ಕೇಳತ್ತೀರಿ. ಹೌದ್ರಿ, ಸೂರ್ಯ ಸಲುವಾಗಿ ಮಾಡಿದ್ದದು. ನಾವು ಲಿಂಗಾಯತ, ಬಟ್ ಏನು ಮಾಡೋದ್ರಿ ಗೈಸ್, ಮಾಡಬೇಕಾಯ್ತು, ಮಾಡಿದೆ ಅಷ್ಟೆ. ಸೊ ಇರಲಿ, ಅವೆಲ್ಲ ಬಿಡ್ರಿ. ಮನುಷ್ಯರ ಹತ್ರ ಏನೈತಿ, ಎಲ್ಲರೂ ತಿಂತಾರೆ, ಎಲ್ಲರೂ ತಿಂತಾರೆ ಕರೆ ಅವ್ರು ತೋರ್ಸಂಗಿಲ್ಲ, ನಾನು ತೋರಿಸಿದ್ದೀನಿ ಅಷ್ಟೆ. ಟು ಬಿ ಹಾನೆಸ್ಟ್, ನಾ ಏನು ಹೆಂಗೆ ಅದೀನಿ ಹಂಗೆ ತೋರಿಸಿದ್ದೀನಿ ಅಷ್ಟೆ. ಅದು ಬಿಟ್ಟರೆ ಎಕ್ಸ್ಟ್ರಾ ನಾನು ಇದ್ರ ಸಲುವಾಗಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು, ಆ್ಯಂಡ್ ತಿಂದು ಬಂದು ಮತ್ತು ಇದನ್ನು ಮಾಡಿ ಬಂದು ನಾವು ಹೇಳಾರ್ದೆ ಇದ್ರೆ ಅದು ತಪ್ಪಾಗ್ತೈತಿ. ನಾ ಇರೋದಿದ್ದಂಗೆ ಹೇಳತ್ತೀನಿ, ಇರೋದಿದ್ದಂಗೆ ತೋರ್ಸತ್ತೀನಿ ಅಷ್ಟು. ಸೊ ಕ್ಲಾರಿಟಿ ಇದು ಸಿಕ್ತಂತ ತಿಳ್ಕೊತೀನಿ. ಆ್ಯಂಡ್ ಭಾಳಷ್ಟು ಜನ ಇನ್ನೊಂದೇನು ಹೇಳಿದರು, ಆ್ಯಂಡ್ ಕೈ ಕಟ್ ಇದನ್ನು ಮಾಡ್ಕೊಂಡಿದ್ದಕ್ಕೆ ಹಂಗೆ ಮಾಡ್ಕೋಬೇಡ್ರಿ ಹಿಂಗೆ ಮಾಡ್ಕೋಬೇಡ್ರಿ. ಬಟ್ ಆ ಸಿಚುವೇಶನ್ ಹಂಗಿತ್ತು. ಆ ಸಿಚುವೇಶನ್ ಎಲ್ಲ ನಿಮಗೆ ಪ್ರೀವಿಯಸ್ ವ್ಲಾಗ್ದಾಗ ಯಾಕೆ ಮನೆ ಬಿಟ್ಟು ಬಂದ್ವಿ ಅನ್ನೋದ್ರಾಗೆಲ್ಲ ಹೇಳಿದೆ. ಮೋರ್ ಓವರ್ ಅದಕ್ಕಿಂತ ಹೆಚ್ಚು ನನ್ನ ಮೇಲೆ ನನಗೆ ಹೋಪ್ ಇರಲಿಲ್ಲ. ಆ್ಯಂಡ್ ಎಷ್ಟೋ ಜನ ಅನ್ನತ್ತೀರಿ ನೀವು ಸೂರ್ಯನ ಮೇಲೆ ಡಿಪೆಂಡ್ ಆಗಬೇಡ್ರಿ. ನಾನು ಸೂರ್ಯನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ, ಇನ್ನು ಮುಂದೆ ಡಿಪೆಂಡ್ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಓನ್ನ ಸೆಲ್ಫ್ ಏನು ದುಡಿತೀನಿ, ನಾ ಹಾಕೋತೀನಿ, ಮನೆಗೆ ಹಾಕ್ತೀನಿ. ಸೊ ಅವನ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ನನಗೆ ಇನ್ನೂ ಮಟ್ಟ ಯಾವತ್ತೂ ಬಂದಿಲ್ಲ, ಮುಂದೂ ಬರೋದಿಲ್ಲ ಅಂತ ಅಂದ್ಕೊಳತ್ತೇನೆ ಅಷ್ಟೆ. ನಾ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. PUC ತನಕ ನಮ್ಮ ಅವ್ವನ ಮೇಲೆ ಡಿಪೆಂಡ್ ಆಗಿದ್ದೇನೆ. ಅದಾದಮೇಲೆ ನನಗೊಂದು ಕೆರಿಯರ್ ಸೆಟ್ ಆಯ್ತು, ಕೆರಿಯರ್ ಲೈಫ್ ಸ್ಟಾರ್ಟ್ ಆಯ್ತು, ಆ್ಯಂಡ್ ಅದನ್ನು ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಅಲ್ಲಿಂದ ನನಗೆ ಯಾವುದೇ ಥರ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ, ಆ್ಯಂಡ್ ಯಾರ ಮೇಲೂ ನಾನು ಡಿಪೆಂಡ್ ಆಗೇನೂ ಇಲ್ಲ. ನಾ ಇಂಡಿಪೆಂಡೆಂಟ್ ವುಮೆನ್ ಅದನ್ನು. ಸೊ ಹಾಗಾಗಿ ನಾ ಯಾರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆಯೂ ನನಗಿಲ್ಲ. ಸೊ ಇದೊಂದು ನಿಮಗೆ ಕ್ಲಾರಿಟಿ ಇರಲಿ. ಯಾಕಪ್ಪ ಅಂತಂದರೆ, ಇವನ್ ಸೂರ್ಯ ಅವ್ರ ಮನೆಯಾಗಿನವ್ರು ನನಗೆ ಏನೇನೂ ಹಾಕಿಲ್ಲ, ಕಾಲುಂಗ್ರ ಚಾಳ ಅದು ಬಿಟ್ಟರೆ ಇದು ನಾನು ಮಾಡಿಸ್ಕೊಂಡೇನಿ, ಆ್ಯಂಡ್ ಎಲ್ಲನೂ ನಾನು ಮಾಡಿಸ್ಕೊಂಡೇನಿ. ಆ್ಯಂಡ್ ಒನ್ ಟೈಮ್ ಸೂರ್ಯ 7,000 ರೂಪಾಯಿ ಕೊಟ್ಟು ತಾಳಿ ಇದನ್ನು ಮಾಡಿದ್ರು, ಅಂದ್ರೆ ನನಗೆ ಕೊಡಿಸಿದ್ರು. ಆ್ಯಂಡ್ ನಾನು ಅದಕ್ಕೆ 7,000 ರೂಪಾಯಿ ಹಾಕಿದ್ದೆ. 14,000 ರೂಪಾಯಿ ಆಯ್ತದ. ಸಣ್ಣ ತಾಳಿ ರೀ, ಅರ್ಜೆಂಟ್ ಮದುವೆ ಸಲುವಾಗಿ ಸಣ್ಣ ತಾಳಿ. ಅದು ರೀಸೆಂಟಾಗಿ ಒಂದು ವರ್ಷದಿಂದ ಕರೆಕ್ಟ್ 1 ವರ್ಷದಿಂದ. ಸೊ ಹಾಗಾಗಿತ್ತು. ಅವಾಗ 7,000 ರೂಪಾಯಿ ಹಾಕಿದ್ದ. ಆಮೇಲೆ ನನಗೆ ಅವನ್ನ 17,000 ರೂಪಾಯಿ ಸಾಲ ಅಂತ ತೊಗೊಂಡಿದ್ದು ಸಾಲ ಅಂತ ಕೊಡ್ಬೇಕ್ರಿ. ಸೊ ಅದ್ರ ಸಲುವಾಗಿ ಇನ್ನೂ ಮಟ್ಟ ಕೊಟ್ಟಿಲ್ಲ ಅವ, ಅದು ಬೇರೆ ಮ್ಯಾಟರ್. ಸಾಲ ಅಂತ ತೊಗೊಂಡಿದ್ದ, ಸಾಲ ಅಂತ ಕೊಡು ಅಂತ ನಾ ಹೇಳಿದ್ದೆ. ಬಿಕಾಸ್ ಈಗ ಸದ್ಯಕ್ಕಾದ್ರೂ ನಮ್ಮ ಕಡೆ ಏನೂ ರೊಕ್ಕ ಇಲ್ಲ. ಸೊ ಹಾಗಾಗಿ ಅವಾಗ ಕೊಟ್ಟಿದ್ದೆ, ಅವಾಗಿರಲಿ. ನಾ ಅವ್ನಿಗೆ ಏನೇ ಮಾಡಿದ್ರು ಅದನ್ನು ಎಲ್ಲ ಬಿಟ್ಬಿಡ್ತೇನೆ. ಬಿಕಾಸ್ ನಾ ಪ್ರೀತಿಯಿಂದ ಮಾಡಿರ್ತಾನೆ ಮೇಲೆ ತಿನ್ನೋದು ಉಣ್ಣೋದು ಆಮೇಲೆ ಕೊಡಿಸೋದು ಮಾಡೋದು ಎಲ್ಲ ಅದನ್ನು ಏನೂ ತಲೆನೇ ಕೆಡ್ಸ್ಕೊಂಗಿಲ್ಲ. ನಾನು ಅದ್ರ ಬಗ್ಗೆ ಏನೂ ಕೇಳೋದೂ ಇಲ್ಲ. ಅವ್ನಂಗೆ ಕೊಡಿಸ್ಲಿ ಬಿಡಲೇ ಸೆಕೆಂಡರಿ. ನನಗೇನು ಅವನಿಂದ ಏನೂ ಬೇಕಾಗೇನೂ ಇಲ್ಲ. ಬಟ್ ಅವನು ಸಾಲ ಅಂದಿಸ್ಕೊಂಡ್ಮೇಲೆ ಸಾಲ ಥರನೂ ನೋಡ್ಬೇಕು. ಯಾಕಂತಂದ್ರೆ ದುಡ್ಡು ಏನು ಮ್ಯಾಲಿಂದ ಉದ್ರಂಗಿಲ್ಲ, ಆ್ಯಂಡ್ ಗಿಡದಾಗಿಂದ ಬರೋಂಗಿಲ್ಲ. ಸೊ ಹಾಗಾಗಿ ಆ್ಯಂಡ್ ಅದಾದಮೇಲೆ 7,000 ರೂಪಾಯಿ ತಾಳಿಗೆ ಹಾಕಿದ್ದಲ್ಲ, ಅದನ್ನು 7,000 ರೂಪಾಯಿ ಅದ್ರಾಗ ಮುರ್ಕು ತಾಳಿದೇನು ಬ್ಯಾಡ ನನಗೆ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ಅದು ಸಣ್ಣ ತಾಳಿ ರೀ, ಲೈಕ್ ಈಗ ಹೆಂಗೆ ಅಂತಂದ್ರೆ ಈಗ ದೇವ್ರಿಗೆ ಹಾಕ್ತಾರಲ್ಲ ಆ ಥರ ತಾಳಿ ಇತ್ತು. ಸೊ ಅದ್ರ ಸಲುವಾಗಿ ಅದಕ್ಕೆ ಬ್ಯಾಡ ಅಂತ ಹೇಳಿದ್ದು ನಾನು. ಆಮೇಲೆ
ಈಗ ನಾ ಏನು ಹೇಳ್ತೀನಿ ಅವ್ರದ್ದು ಏನೋ ಅಂತ ಬಂಗಾರ ಆಗಲಿ ಬೆಳ್ಳಿ ಇಷ್ಟಪಡಿಸಿದ್ದಾರೆ ಕಾಲುಂಗ್ರ ಮತ್ತು ಕಾಲು ಚೈನ. ಸೊ ಅದನ್ನು ಬಿಟ್ಟರೆ ಮತ್ತು ಇನ್ಯಾವುದೇ ಥರ ಆಸೆ ಪಟ್ಟಿಲ್ಲ, ಆಸೆ ಪಡೋದು ಇಲ್ಲ. ನನಗೆ ಬೇಡ, ನಾ ಮಾಡ್ಕೊಳ್ಳೋಷ್ಟು ಕೂವತ್ತು ನನಗೈತಿ. ಸೊ ಇದ್ರದ್ದು ಏನು ಸಾರಾಂಶ ಏನು ಇದಿಷ್ಟೆಲ್ಲ ಒಳಾರ್ಥ ಏನು ಹೇಳಿದ್ರೆ ಇದ್ರದ್ದಿಷ್ಟ ಮೇನ್ ಇರೋದೇನಪ್ಪ ಅಂತಂದ್ರೆ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದ್ರೆ ನಾ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಷ್ಟು. ಸೊ ಅವ್ನು ಬರಲಿ, ನಾಷ್ಟ ಮಾಡಲಿ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದ್ರೆ Q&A ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಮಾಡೋರದೀವಿ. ಸೊ ನೀವು ಇದ್ರ ಕೆಳಗೆ ನಿಮಗೆ ಏನೇನು ಕ್ವಶನ್ ಕೇಳಬೇಕು ಅನ್ನೋದಿತ್ತಲ್ಲ ಅದು ಕ್ವಶನ್ ಪ್ರತಿಯೊಂದು ಕೇಳ್ರಿ. ನಾನು ನೆಕ್ಸ್ಟ್ ವಿಡಿಯೋ Q&A ವಿಡಿಯೋ ಮಾಡ್ತೀನಿ. ಸೊ ಅದರ ಪ್ರತಿಯೊಂದು ಇಬ್ಬರು ಕುತ್ಕೊಂಡು ನೀವು ಕೇಳಿರೋಂಥ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತೀವಿ. ಸೊ ಅವನಿಗೂ ಕೇಳ್ರಿ ಆ್ಯಂಡ್ ನನಗೂ ಕೇಳ್ರಿ ಆ್ಯಂಡ್ ಇಬ್ರಿಗೂ ಕೂಡಿಸಿ ಕೇಳ್ರಿ. ಸೊ ಕೇಳ್ರಿ ಇಲ್ಲಿ ಕಮೆಂಟ್ ಸೆಕ್ಷನ್ ಈಗ ಫಾಸ್ ಮಾಡಿ ನಿಮ್ಮ ತಲೆಯೊಳಗೆ ಏನೈತಿ ಲೈಕ್ ಏನು ಕ್ವೆಶನ್ ಕೇಳಬೇಕು ಅನ್ನೋದೈತಿ ಅದನ್ನು ಕ್ವೆಶನನ್ನು ಡ್ರಾಪ್ ಮಾಡಿರಿ ತಳಗೆ. ಸೊ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಈಗ ಬರ್ರಿ, ಈಗ ನಾಷ್ಟ ಅವು ಬಂದಾಗ ನಾಷ್ಟ ಮಾಡೋಣ ಅಂತ ಅವು ಬಂದ್ಮೇಲೆ ತೋರಿಸ್ತಾನೆ. ಸೂರ್ಯ ಈಗ ಬಂದು ಬಾಗ್ಲ ಬರ್ಸತ್ತನ್ರಿ. ಫೋನ್ ಚಾಲು ಮಾಡತ್ತೆ ಬಾ, ಕೈ ತಗೊಂಡು ನಾಷ್ಟ ಮಾಡೋಣ. ಏನೇನು ಮಾಡಿದೆ? ಇಲ್ಲ ಐತೆ ಬಾ, ತೋರಿಸಿ ಹೇಳ್ತೇನೆ. ಬೈಕ್ ತೊಗೊಂಬಂದಿ? ಬೈಕ್ ಯಾರು? ಅವೇಮನ್ ಕರೆಕ್ಟ್ ಹೋದಾರ ಟೋಲ್ ಗೇಟ್ ಮಾಡೋ ಹೋಗಿ ಸರ್ ಒಂದು ರಿಕ್ಷಾ ಕೊಂತಾರಲ್ಲ, ಯಾಕೆ ಒಂದು ರಿಕ್ಷಾ ಬಂದು ಹಸಿ ಹೋಗ್ಬಿಟ್ಟು ಬಂದಿತ್ತು. ಇವಾಗ ನಾಷ್ಟ ಮಾಡಕ್ಕೆ ಕುಂತಾನ್ರಿ. ನಾಷ್ಟಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ, ರೊಟ್ಟಿ, ಆಮೇಲೆ ಇಲ್ಲಿ ಸಾರು, ನುಗ್ಗಿಕಾಯಿ ಸಾರು ಮಾಡಿದ್ದೇನೆ ರೀ. ದೆನ್ ಅನ್ನ. ನೀನು ರಿವ್ಯೂ ಕೇಳಕ್ಕೆ ಕುಂತಾನೆ. ಮಸ್ತ್ ಐತೆ. ನನಗೆ ಹೀರೆಕಾಯಿ ಪಲ್ಯ ಅಂದ್ರೆ ಇಷ್ಟ ಇರಲಿಲ್ಲ. ಯಾಕಂತೂ ನಮ್ಮ ಮನ್ಯಾಗ ದೊಡ್ಡ ದೊಡ್ಡ ಕೂದ್ ಮಾಡ್ತಾರೆ, ಇದಕ್ಕೆ ಸಣ್ಣ ಕೂದ್ ಮಾಡ್ತಾಳೆ ಚಲೋ. ನಮ್ಮ ಮನ್ಯಾಗ ಹೇಳ್ತಿದ್ವಿ ನಾವು ಸಣ್ಣ ಕೂದ್ ಮಾಡೋದು ಚಲೋ ಇಲ್ಲ. ಈಗ ಟೇಸ್ಟ್ ಹೆಂಗಾಗೈತಿ? ಡೋಂಟ್ ಕಂಪೇರ್. ಹೆಂಗಾಗೈತಿ ಆ್ಯಕ್ಚುಲಿ ಮೊನ್ನೆ ತೊಗೊಂಬರ್ಬೇಕಾದ್ರೆ ಹೀರೆಕಾಯಿ ಬ್ಯಾಡಗಿಡ್ಡಿ ನಂಗೆ ಇಷ್ಟ ಆಗಂಗಿಲ್ಲ ಅಂತಂದ. ಬಿಕಾಸ್ ನಾ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಚಲೋ ಆಗಿರ್ತದೆ ಅದು. ಅಂದರೆ ನನ್ನ ಕೈ ರುಚಿ ಅಂತಲ್ಲ, ಅದು ಮಾಡೋ ರೀತಿ ಚಲೋ ಇರ್ಬೇಕಂತಷ್ಟೆ. ಅಂದರೆ ಸಣ್ಣ ನಮ್ಗೆ ಹೆಚ್ಚೆ, ಆಮೇಲೆ ಅವ್ನು ಭಾಳ ತಂದಿಟ್ಟು ಕುದಿಸ್ಬೇಕು. ಅದು ಒಂದಿಟ್ಟು ಹಿಂಗೆ ಮುರಿದ್ಕೊಳ್ಳೋ ಹಿಂಗೆ ಮೆತ್ತಗಾಗಬೇಕಂದ್ರೆ ಟೇಸ್ಟ್ ಆಗಿರ್ತೈತಿ. ಒಂಥರ ಅದು ಮ್ಯಾಲಿಂದೆಲ್ಲ ನೀಟಾಗಿ ಸಿಪ್ಪಿ ತಕ್ಕೋತೇನೆ ನಾ, ಒಂದು ಇಟ್ಟು ಬಿಡಂಗಿಲ್ಲ. ಅದು ವೈಟ್ ಕಲರ್ ಬರೋ ಸಿಪ್ಪಿ ತಕ್ಕೊಂಡು ನಾನು ಕಟ್ ಮಾಡಿ ಹಾಕ್ತೇನೆ. ಸೊ ಇವಾಗ ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ನಾವೆಲ್ಲೋ ಒಂದು ಕಡೆ ಹೋಗತ್ತೀವಿ ಅಂತ ಹೇಳತ್ತೇನಲ್ಲ ಅದನ್ನು ತೋರಿಸ್ತೀನಿ. ಇವಾಗ ಇಬ್ಬರು ರೆಡಿ ಆದ್ವಿ. ಇವಾಗ ನಾವು ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ಸುರೇಶ್ ಅವರೇ ಹೇಳ್ತೀವಿ. ಇವತ್ತು ಮಹಾಲಕ್ಷ್ಮಿ ಗುಡಿ ಹೊಂಟೇವಿ ಸುಳ್ಗಾವಿಗೆ. ಭಾಳ ದಿವಸ ಹೊಂಟೇವಿ ಕೂಡಿ, ಇಲ್ಲಾಂದ್ರೆ ನಾ ರೆಗ್ಯುಲರ್ ಹೋಗ್ತಿರ್ತೀನಿ ಪೈಲ. ಹಾಂ ರೀ, ನಾ ಭಾಳ ತಿಂಗಳಾಯ್ತು ಹೋಗಾಕಿಲ್ಲ, ಈಗ ಹೊಂಟೀವಿ. ಈಗ ಹೆಂಗೆ ಅನ್ಸತ್ತಂತೆ ಕಮೆಂಟ್ ಹಾಕಿ. ಕುಂಕುಮ ಇಲ್ದ ಚಲೋ ಕಾಣಿಸ್ತಾನೆ ಹಿಂಗೆ ಚಲೋ ಮಾಡೋದೇನೋ ಹಾಗೆ ಇಲ್ಲ ಅಂದ್ರೆ ಇಷ್ಟು ಹಚ್ಕೋಬೇಕು. ಇಷ್ಟು ಈಗ ಎಷ್ಟೈತಲ್ಲ ಒಂದು ಈಟ್ ಹಚ್ಕೋ, ಫುಲ್ ಹಿಂಗೆ ಹಚ್ಕೋಬಾರ್ದು. ಕಲ್ಪನಾಗತ್ತೆ ನೋಡ್ರಿ ಮುಖ ತೋರಿಸಿ ಚಂದ. ಸೊ ಗೈಸ್ ಇವಾಗ ಸೋಲ್ ಕಡೆ ಕುಡಿಯತ್ತೀವಿ. ಅವನದಲ್ಲೈತಿ, ನಂದಿಲ್ಲೈತಿ, ಇವಿಲ್ಲಂತಾನು. ಆ್ಯಂಡ್ ಒಂದು ಚಾಕ್ಲೇಟ್ ತೊಗೊಂಡೆ ನಾನು. ಇದು ಬಂದು ನೋಡ್ರಿ ಯಾವುದಿದೆ, ಯಾವ್ದು ಹಾಂ ಏರ್ಪೋರ್ಟ್ ರೋಡ್ ಸೈಡ್. ಹಾಂ ಸಮಾಧಾನ ಆಗತೈತಿ. ಕುಡಿಯೋ ನಾ ಹೆಂಗೆ ಹಿಡ್ಕೊಲಿ ಕುಂತಾರೆ ಸ್ವಲ್ಪ ಹಿಂಗಿರ್ಬೇಕು, ಹಾಗೆ ಆಡ್ಬೇಕು. ಮಸ್ತ್ ಅಂದಿದೆ, ಮಸ್ತ್ ಅನಿಸ್ತದೆ. ನೋಡ್ರಿ ಗೈಸ್, ಮತ್ತಲ್ಲೇ ನಮಸ್ಕಾರ ಮಾಡಿದ್ದು. ಆಮೇಲೆ ಮತ್ತೆ ಒಳಗೆ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಇಷ್ಟಕ್ಕೊಂದೆಲ್ಲ ನಾನು ಕೊಟ್ಟು ನೇರ ದರ್ಶನ ಒಳಗಿನ. ಕಾಲಂತೂ ಭಾಳ ಸುಡತ್ತವ, ಬಿಸಿಲಂತೂ ಭಾಳ ಮನಗಂಡೈತಿ. ನಡೆಯಕ್ಕೆ ಆವತ್ತು ಅಷ್ಟು ಬಿಸಿಲೈತಿ. ಅದು ಸಲ ಇನ್ನೂ ಸ್ವಲ್ಪ ಕುಂತು ಹೋಗ್ಬೇಕಂತಂದು ಗಿಡ್ಡಿ ಅದು ಸ್ವಲ್ಪ ಕುಣ್ತೇವೆ. ಸೌಳಿ ಹಣ್ಣು ತೊಗೊಳಕತ್ತೇವ್ರಿ.
ಜಸ್ಟ್ ಇವಾಗ ನಮ್ಮ ಮನೆಗೆ ಬಂದಿವಿ ರೀ. ಆ್ಯಂಡ್ ಸ್ಕೂಬ್ ಇಲ್ಲಿ ಕುಂತಾಳು, ಆಮೇಲೆ ಇಲ್ಲಿ ತೊಗೊಂಬಂದಿದ್ದು ಪ್ರಸಾದ, ಆಮೇಲೆ ಇಲ್ಲೇ ಸುರೇಶ್ ಅವರು ಕುಂತಾರು, ಆಮೇಲೆ ಹಣ್ಣು ತೊಗೊಂಬಂದಿದ್ದೆ ಅಲ್ಲ ಅದನ್ನ ಒಂದು 4 ನಮ್ಮ ಮಮ್ಮಿ ಕೊಟ್ನಿ, ಉಳ್ಕಿದ್ದು 6 ನಾ ಇಟ್ಕೊಂಡು. ಯಾಕಪ್ಪ ಅಂತಂದ್ರೆ ನಂಗೆ ಹಣ್ಣು ಭಾಳ ಅಂದ್ರೆ ಭಾಳ ಇಷ್ಟ, ಅದ್ರ ಸಲುವಾಗಿ ಹಣ್ಣು ತಿಂತೇನೆ. ಆಮೇಲೆ ಶೀಕರ್ಣಿ ಮಾಡಕ್ಕೆ ಒಂದು 4 ಇಟ್ಕೊತೀನಿ, 3 ಹಣ್ಣು ತಿಂತೇನೆ, 3 ಶೀಕರ್ಣಿ ಮಾಡಕ್ಕೆ ಇಟ್ಕೊತೀನಿ. ಈಗ ಒಂದು 5 ಕೊಟ್ಟೆನಲ್ಲಿ, ಒಂದು ಹೆಚ್ಚು ಕೊಡು ಅಂತ ಹೇಳಿದ್ದೀನಿ, ಹೆಚ್ಚು ಕೊಡತ್ತಾರ, ತಿಂತೇನೆ. ನೀ ಹಣ್ಣು ತಿಂತಿ? ಯಾಕೆ ಇಷ್ಟ ಇಲ್ಲ? ಮಾವಿನ ಅವ್ನು ಚಲೋ ಇದ್ರೆ ಅಷ್ಟೇ ಮುಟ್ತಾನ್ರಿ, ಏನಾರ ಒಂದಿಟ್ಟು ಏನಾರ ಆತಂದ್ರೆ ಮುಟ್ಟುದೇ ಇಲ್ಲ. ಹೆಂಗಿದ್ರು ತಿನ್ಬೇಕು, ಕೆಟ್ಟಿದ್ರಷ್ಟು ಚೆಲ್ಲೋದು, ಬಟ್ ತಿನ್ಬೇಕು. ಹಣ್ಣ ಹಂಪಲ ಎಲ್ಲ ತಿನ್ಬೇಕು. ಸುಸ್ತಾತಿ, ಫುಲ್ ಗರಮ್ ಆಗೈತಿ. ಬೆಳಿಗ್ಗೆ ಚಂದ ಕಾಣತ್ತೀನಿ. ಈಗ ನೋಡ್ರಿ ದೇವ್ರ ನಮ್ಮ ಮಮ್ಮಿ ತೊಗೊಂಬಂದ. ಹಾಂ ಇರ್ವತ್ ಏನು ಮಾಡತ್ ಮತ್ತೆ ಹಾಂ ಹಂಗೆ ಮಾಡಬಾರ್ದ, ಹೇ ಮಾಡ್ಕೊಂತ ಇರ್ವಾತ್ರಿ. ನಾ ತಿಂದು ಟೇಸ್ಟ್ ನೋಡಿ ಹೇಳ್ತಂಗತ್ರಿ. ಭಾರಿ ಅದ. ಯಾವ ತಿನ್ಬಾ, ಶೀಕರ್ಣಿ ಹಿಂಗ ಇರ್ಬೇಕ, ಶೀಕರ್ಣಿ ಮಾಡಕ್ಕೆ ಹಿಂಗ ಇರ್ಬೇಕು. ತಿನ್ ನೋಡ ಈ ಬಾರವ, ಏನ್ ಬಾಳ ಏನಿಲ್ಲ, ಒಂದ್ ತಗೋ. ಅಣ್ಣ ಅಂದ್ಕೊಂಡು ನೀವಂತ ಬಾ, ತಿನ್ ನೋಡಿ ಹೆಂಗದ. ಚಲೋ ಅದಾವಲ್ಲ, ಇಲ್ಲ ಐತೆ ನೋಡ್ರಿ. ಚೀವೇ ಮಾಡ್ಕೊಂಡು ಕೊಡಿರ್ತೈತೆ. ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಆಮೇಲೆ ನುಗ್ಗಿಕಾಯಿ ಸಾರು ಇದ್ರಾಗ ಹಾಕೊಂಡೇನ್ರಿ. ಇವಾಗ ಊಟ ಮಾಡತ್ತೇವೆ, ಬರ್ರಿ ನೀವು ಊಟ ಮಾಡೋಣಂತ. ಕೈ ಹಿಂಗಾಗಿದೆ ಅಂತ ತಕ್ಕೊಬೇಡ್ರಿ, ಕಲಸಿನ ಅದ್ರ ಸಲುವಾಗಿ ಸುರೇಶಿಗೆ ಉಣಿಸಾತೇನೆ. ನಮ್ಮ ಮಮ್ಮಿ ಮಾಡಿದ್ದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ನಂಗೆ ನನಗೆ ಕರೆ ಹೇಳ್ಬೇಕು, ಯಾರ ಮನೆಯಾಗಿಂದ ಸೇರಂಗಿಲ್ಲ ಕರೆ. ನಾ ಮಾಡಿದ್ದ ನಮ್ಮ ಮಮ್ಮಿ ಮಾಡಿದ್ರೆ ಪಂಚಪ್ರಾಣ. ಚಲೋ ಐತಿ. ಇವಾಗ ಒಂದು ಪ್ರಮೋಷನ್ ಐತ್ರಿ ವಿಡಿಯೋ, ಸೊ ಅದರ ಸಲುವಾಗಿ ಈ ಥರ ಪ್ರಿಪ್ರೇಷನ್ ಮಾಡತ್ತೇವಿ. ಆ್ಯಂಡ್ ಸಿ ಇಲ್ಲೆಲ್ಲ ಅರ್ಜೆಂಟ್ ಐತಂತ್ರಿ ಅದು, ಅದ್ರ ಸಲುವಾಗಿ ನನಗಿಂತ ಇವ ಹೆಚ್ಚು ರೆಡಿ ಆಗತ್ತಾನ ಸುರೇಶ. ಲಘು ಲಘು ಮಾಡಂದ್ರೆ ಅಕ್ಕಿ ತಿನ್ನೋದು, ಅದು ತಿನ್ನೋದು ಮಾಡ್ತಾನೆ. ನೀವು ನೀರು ಕುಡಿದು ಕುಡ್ರ ಸೌಂಡ್ ಕೇಳ್ತೀನಿ. ಗಿಡ ನಾ ಏನು ಒಂದು ಹೆಂಗೆ ಹೇಳು, ಇನ್ನೊಂದು ಸ್ವಲ್ಪ ಸ್ಲೈಡ್ ಚೇಂಜ್. ಬಾಣದ ಒಳಗಿಂದ ಹೊರಗೆ ಬರ್ತೇನೆ. ಏನಂತೀವಿ ಫಂಕ್ಷನ್ ಹೆಂಗಾತು ಅಂತ ಕೇಳ್ತೀಯ, ನಾ ಚಲೋ ಆತು ಅಂತೇನೆ. ಆಮೇಲೆ ಅಲ್ಲಿ ಬಂದು ಕುಂಡಿರ್ತೇನೆ. ಕುಂತ್ಕುಳೆ ಏನಾಕೈತಿ ಅದ್ರ ಮುಂದಿನ ಹಿಂಗೆ ಈ ಥರ ಸ್ಕ್ರಿಪ್ಟ್ ಐತ್ರಿ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ವಿಡಿಯೋ ಅಪ್ಲೋಡ್ ಆಗಿರ್ತೈತಿ ಇನ್ಸ್ಟಾಗ್ರಾಮ್ದಾಗ, ಸೊ ನೋಡ್ಕೊಂಬರಿ. ಇವಾಗ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಚಲೋ ವಿಡಿಯೋ ಮಾಡಕ್ಕೆ 6 ಗಂಟೆಗೆ ಚಾಲೂ ಮಾಡಿದ್ವಿ ರೀ. ಒಂದು 10-15 ನಿಮಿಷ ಒಳಗೆ ಮುಗೀತದ. 10 ನಿಮಿಷ ಒಳಗೂ ಅಲ್ಲ, 10 ನಿಮಿಷ ಹೇಳ್ರಿ, 10 ನಿಮಿಷ ಒಳಗೆ ಮುಗೀತು. ಅದು ಜಸ್ಟ್ ಅವರು ಕ್ಲಿಪ್ ಕಳಿಸಿದ್ರ, ವಿಡಿಯೋ ಕ್ಲಿಪ್ಗಳು. ಅವನ್ನ ಬರೇ ಡೌನ್ಲೋಡ್ ಮಾಡ್ಕೊಳಕ್ಕೆ 8:35 ಆಯ್ತು. ಹಾಂ ಯಪ್ಪ ಸಾಕಾಯ್ತು. 1-2 ತಾಸು ಮ್ಯಾಲೆ ಕುಂತೇನೆ ನಾ. ಸಾಹೇಬ್ರಣ್ಣ ಮಕ್ಕೊಂಡಿರು, ಅವ್ರಿಗೇನು ಚಿಂತೆ, ಅವ್ರಿಗೇನು ಇಲ್ಲಿ ಎಡಿಟ್ ಮಾಡೋದು ಅಷ್ಟೇ. ಎಡಿಟ್ ಮಾಡೋದೇನೆ, ಯಾಕಂದ್ರೆ ಇಷ್ಟೆಲ್ಲ ಮಾಡಿ ಅದನ್ನು ಮಾಡೋ ಮಟ್ಟ ಸಾಕಾಗಿರ್ತೈತೆ ನನಗೆ. ಅದ್ರ ಸಲುವಾಗಿ ಎಡಿಟ್ ಮಾಡಂತ ಹೇಳಿದ್ದೀನಿ. ಇನ್ನು ಏನೋ ಕರೆಕ್ಷನ್ ಐತಿ, ಆಮೇಲೆ ಚೇಂಜಸ್ ಐತಿ ಅಂತಂದರು ಸ್ಕ್ರಿಪ್ಟ್ದಾಗ. ಸ್ಕ್ರಿಪ್ಟ್ ಕಳಿಸಿದ ಮೇಲೆ ಗೊತ್ತಾಗೋದು. ಈಗ ಅಷ್ಟು ಮಟ್ಟ ಏನೂ ಗೊತ್ತಾಗಂಗಿಲ್ಲ. ಚಾರ್ಜ್ ಎಲ್ಲ ಕಲೆ ಆಗ್ತೀನಿ ಅಂತ ಸ್ಕ್ರಿಪ್ಟ್ ಕಳಿಸಿದ ಮೇಲೆ ಗೊತ್ತಾಗೋದು. ಇನ್ನೂ ಎಡಿಟ್ ಅದು ಏನೂ ಮಾಡಿಲ್ಲ. ಎಡಿಟ್ ನಾಳೆದು ಮಾಡ್ತೇವೆ ರೀ, ಇವತ್ತು ಆಗಂಗಿಲ್ಲ. ಇನ್ನೂ ಅಡುಗೆ ಸಕಟ್ ಮಾಡಿಲ್ಲ. 8:35 ಆಯ್ತು. 9-9:30 ಊಟ ಮಾಡೋರು ನಾವು. ಈಗ ಹೋಗಿ ಮನೆಗೆ ಹೋಗಿ ಅದನ್ನು ಕೊಟ್ಟ ಲಘು ಬಾಂಗ್ ಅಲ್ಲೇ ಕುಂಡ್ಬೇಡ. ಹಾಂ ಹೋಗಿ ಬಿಡಕ್ಕೆ ಫೋನ್ ಹಚ್ಪಿಲ್ಲ, ಅದನ್ನು ಪ್ರಸಾದ ಕೊಟ್ಟು ಬಾ. ಇನ್ನೂ ಏನೂ ತೆಗೆದಿಟ್ಟಿಲ್ಲ. ಈಗ ಎಲ್ಲ ಹೆಂಗೆ ಇಟ್ಟೈತೆ, ಎಲ್ಲ ಹೆಂಗೆ ಹರಿವೈತೆ ಹಂಗೆ ಐತಿ. ಈಗ ಎಲ್ಲ ಚೆಂದಾಗಿ ನೀಟಾಗಿ ತೆಗೆದಿಡ್ಬೇಕು. ಸುಸ್ತಾಗತ್ತೆ. ಒಂದು ವಿಡಿಯೋ ಮಾಡಕ್ಕೆ ಇಷ್ಟು ತಾಸುಗಟ್ಟಲೆ ಕುತ್ಕೊಂಡು ಮಾಡೋದಂದ್ರೆ ಸಾಮಾನ್ಯ ಅಲ್ರಿ ಅದು. ಕರೆನ ಎಷ್ಟು ಕೆಟ್ಟ ತ್ರಾಸ ಆಗ್ತೈತಿ ನಮಗೂ ಗೊತ್ತದ. ಇನ್ನು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಅದನ್ನು ಟೈಟಲ್ಸ್ ಎಲ್ಲ ಅದಕ್ಕೆ ಹಾಕಿ ಎಲ್ಲ ಮಾಡೋದ್ರಾಗ ಸೂರ್ಯ ಹೋಗಿ ನಾರೇ ಬರ್ತಾನೆ. ಕರೆನ ಮತ್ತಿನ್ನೇನು ಅಷ್ಟು ಸುಸ್ತಾಗತೈತಿ. ಸರಿ, ಈಗ ಅಡುಗೆ ಮಾಡಾಕಿಡ್ತೇನೆ ರೀ. ಸಾರು ಅಂತರೂ ಐತಿ, ಯಾಕೋ ಬ್ಲರ್ ಕಾಣತೈತೆ. ತಡ್ರಿ ಬರೆಸ್ತೀನಿ.
ಓಕೆ ಇವಾಗಿಲ್ಲ. ಮಮ್ಮಿ ನಾ ಬರೀ ಹಿಂಗೆ ಏನಂತಾರ್ರಿ, ನಮ್ಮಮ್ಮಿ ಎಳ್ಗೆ ಮನೆ ಕೊಟ್ಟು ಕಳ್ಸಿದಾರೆ ರೀ, ಹರ್ತು ಮಾಡಿ ಹೊಸಾದು ಕೊಟ್ಟು ಕಳಿಸಿದಾರು. ಆ್ಯಂಡ್ ಯಾಕಪ್ಪ ಅಂತಂದ್ರೆ ಬರೀ ನಾನು ಈ ಥರ ಚಾಕುಲೆ ಕಟ್ ಮಾಡ್ಕೋತೀನಿ, ಅದಕ್ಕೆ ನಮ್ಮ ಮಮ್ಮಿ ಕೈಯಾಗ ನೋಡೋಕ್ಕಾಗಲಿಲ್ಲ. ದಿನ ನಮ್ಮ ಮಮ್ಮಿ ನಮ್ಮ ಅಣ್ಣನ ಫೋನ್ಲೇ ವಿಡಿಯೋ ನೋಡ್ತಿರ್ತಾರೆ. ಸೊ ಅದ್ರ ಸಲುವಾಗಿ ನಾ ಏನು ಮಾಡ್ತೀನಿ ಏನಿಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಬೇಡವಾ ಕೈ ಕಟ್ ಮಾಡ್ಕೊಳತ್ತಿ, ಮತ್ತೇನಾರು ಹೆಚ್ಚು ಕಮ್ಮಿ ಆಕೈತಿ ಸೇಫ್ಟಿಗೆ ಆಕೈತಿ ಅಂಥೇಳಿ ಈ ಪುಟಾಣಿ ಒಂದು ಇದನ್ನು ಕೊಟ್ಟು ಕಳಿಸಿದಾರೆ. ಫುಲ್ ಚೂಪ್ ಮಾಡಿ ಹರ್ತು ಮಾಡಿ ಕೊಟ್ಟು ಕಳಿಸಿದಾರೆ ಹೊಸಾದಿದ್ದು. ಕರೆಂಟ್ ಒಂದು ಹೋಗಿದ್ದಾವ್ರಿ, ಇಲ್ಲಿ ಅನ್ನ ಮಾಡೋಕ್ಕಿಟ್ಟೆ, ಅನ್ನ ಹಳಸಿತ್ತದ. ಸೊ ಅದ್ರ ಸಲುವಾಗಿ ಇಲ್ಲಿ ಪಲ್ಯ ಮಾಡೋಕ್ಕಿಟ್ಟಿದ್ದೇನೆ. ಈಗ ಆ ಕಡೆ ಎಲ್ಲ ಸೈಡ್ ಕರೆಂಟ್ ಅದಾವ, ಬಟ್ ನಮ್ಮ ಸೈಡಾಗ ಕರೆಂಟ್ ಇಲ್ಲ. ಯಪ್ಪ ಶೆಕೆ ಒಂದು ಆಗತೈತಿ, ಆ ಥರ ಕರೆಂಟ್ ಒಂದಿಲ್ಲ. ಒಬ್ಬಾಕಿ ಒಂದದೀನಿ, ಹೆದರಿಗೆ ಬರೋದೈತಿ ನನಗೆ, ಇಲ್ಲೆಲ್ಲ ಶೆಕೆ ಇಳಿಯತೈತಿ. ಸೂರ್ಯ ಬಂದ್ರಿ, ಕರೆಂಟ್ ಒಂದು ಹೋಗಿದ್ದು, ಫೋನ್ ಹಚ್ಚಿನಿ ಕರೆಂಟ್ ಹೋಗಿದ್ದಾವ ಅಂಥೇಳಿ, ಅದಕ್ಕೆ ಲಗುನ ಬಂದ. ನನಗೇನು ಅನ್ಸಿತ್ತು ಅಂದ್ರೆ ಆ ಕಡೆ ಸೈಡ್ ಅದು ಕರೆಂಟ್ ಅದಾವಲ್ಲ, ಅದಕ್ಕೆ ಇಲ್ಲಿಗಷ್ಟೇ ಯಾಕೆ ಹೋಗೈತಿ ಅಂತ ನಾ. ಇಲ್ಲ, ಆ ಸೈಡ್ ಲೈನ್ ಬೇರೆ ಇರ್ತೈತಿ, ಈ ಸೈಡ್ ಲೈನ್ ಬೇರೆ ಸಲುವಾಗಿ ಆ ಕಡೆ ಹೋಗಿದ್ದಾವೆ, ಈ ಕಡೆ ಅದಾವ. ಹಾಂ, ಅಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅಲ್ಲ ಇವತ್ತು. ಸೊ ಹಾಗಾಗಿ ಡಾಲ್ಬಿ ಸೌಂಡ್ ಅದು ಹಚ್ಚಿದಾರೆ ಇಲ್ದು ನೋಡ್ರಿ. ಈಗ ಮ್ಯಾಲೆ ಬಂದ್ವಿ, ಯಾಕಂದ್ರೆ ಗಾಳಿ ತೊಗೊಳಕ್ಕೆ ಏನು ಗಾಳಿನೇ ಇಲ್ಲ ಅಲ್ಲಿ, ಎಲ್ಲ ಬೆವರು ಸುರಿಯತೈತೆ ಅದ್ರ ಸಲ. ಫ್ಯಾನ್ ಇದ್ರೆ ಒಳ್ಕೊಡ್ಬೇಕು ಅನಿಸ್ತೈತಿ, ಇಲ್ಲಂದ್ರೆ. ಇವಾಗ ಊಟ ಮಾಡಾಕತ್ತೀವ್ರಿ, ಊಟ ಮಾಡಿ ಆದಮೇಲೆ ಮಲ್ಕೋತೀವ್ರಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟಿತ್ತು ರೀ. ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನೊಂದು ಹೇಳಿದ್ದೆಲ್ಲ Q&A ಕ್ವೆಶನ್ ಆ್ಯಂಡ್ ಆನ್ಸರ್ ಮಾಡೋಣ ಅಂತೇಳಿ, ಸೊ ಅದರ ಸಲುವಾಗಿ ನೀವು ಕ್ವೆಶನ್ ಏನು ಕೇಳ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಕಮೆಂಟ್ ಮಾಡಿರಿ. ಅಲ್ಲೋ ಗಿಡ ಇಬ್ಬರು ಕೂಡಿ ಆನ್ಸರ್ ಮಾಡ್ತೀವಿ. ಸೊ ನಿಮ್ಮ ಮೈಂಡ್ ಒಳಗೆ ನಮ್ಮ ಬಗ್ಗೆ ಕೇಳೋವಂಥ ಏನೇನು ಕ್ವೆಶನ್ ಅದಾವನ್ನ ಕಮೆಂಟ್ ಹಾಕಿರಿ. ಆ್ಯಂಡ್ ಸಿ ಯು, ಬಾಯ್ ಬಾಯ್.